ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಲೋಕಸಭಾ ಕ್ಷೇತ್ರದಿಂದ ದಿನಾಂಕ 12ರಂದು ದೃಷ್ಟಿ ವಿಶೇಷ ಚೇತನ ಸ್ವತಂತ್ರ ಅಭ್ಯರ್ಥಿಯಾಗಿ ದಿಲೀಪ್ ಕಾಡಬದವರು ಬೀದರ್ನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ತಮ್ಮ ಹಿತೈಷಿಗಳು ಬೆಂಬಲಿಗರೊಂದಿಗೆ ನಾಮಪತ್ರವನ್ನು ಸಲ್ಲಿಸಿದರು. ಮೊದಲಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪತ್ನಿ ಎಸ್ತರ್ ಅವರು ದಿಲೀಪ್ ಕಾಡಬದವರ ಹೆಗಲಿಗೆ ಹೆಗಲಾಗಿ ನಿಂತಿದ್ದು, ದೃಷ್ಟಿ ವಿಶೇಷ ಚೇತನರು ಅಂಗವೈಕಲ್ಯರೊಂದಿಗೆ ಹಿತೈಷಿಗಳು ಬೆಂಬಲಿಗರೊಂದಿಗೆ ಪಾದಯಾತ್ರೆಯ ಮೂಲಕ ಬೀದರ್ನ ಮಹಾಪುರುಷರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಹಾಕಿ ಆಶೀರ್ವಾದವನ್ನು ಪಡೆದುಕೊಂಡು ಬಳಿಕ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಅಂಧ ಅಭ್ಯರ್ಥಿಯಾಗಿರುವ ದಿಲೀಪ್ ಕಾಡಬದವರು ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಬ್ರೈಲ್ ಲಿಪಿಯಲ್ಲಿ ಬರೆದುಕೊಂಡು ಬಂದು ಶಪಥ ಪ್ರಮಾಣ ಪತ್ರವನ್ನು ತೆಗೆದುಕೊಂಡಿದ್ದು ವಿಶೇಷತೆಯಾಗಿತ್ತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿ ದೃಷ್ಟಿ ವಿಶೇಷ ಚೇತನಾಗಿ ನಾನು ನಮ್ಮ ಕಮ್ಯುನಿಟಿ ಅಂದರೆ ಅಂಗವೈಕಲ್ಯರು ವಿಶೇಷ ಚೇತನರ ಧ್ವನಿಯಾಗಲು ನಾನು ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಯುತ್ತಿದ್ದೇನೆ. ನಮಗೆ ನಮ್ಮದೇ ಆದ ಸಮಸ್ಯೆಗಳಿವೆ. ನಮ್ಮಗಳ ಗೋಳು ಕೇಳುವವರು ಇಲ್ಲ. ಒಂದು ನಮಗೆ ಕಡೆಗಣನೆ ಮಾಡ್ತಾರೆ, ಇನ್ನೊಂದು ಅನುಕಂಪ ತೋರ್ತಾರೆ. ಇದ್ಯಾವುದೂ ನಮಗೆ ಬೇಡ. ನಮಗೆ ನಿಮ್ಮ ಅನುಕಂಪ ಬೇಡ. ಅವಕಾಶ ಕಲ್ಪಿಸಿ ಎಂದು ನಿಮ್ಮಗಳ ಸಹಕಾರ ನಮ್ಮೊಂದಿಗೆ ಯಾವಾಗಲೂ ಇರಲಿ ಎಂದು ಮತ ಬಾಂಧವರಲ್ಲಿ ಮಾತನಾಡಿ ದಿಲೀಪ್ ಕಾಡಬದ ಅವರು ಹಾಗೂ ಅವರ ಧರ್ಮಪತ್ನಿ ಎಸ್ತೇರ್ ಅವರು ಮಾತನಾಡಿ ಮನವಿಯನ್ನು ಮಾಡಿದರು. ಅದು ಲಾಸ್ಟ್ ಆಮೇಲೆ ಟ್ವೀಟ್ ಬರ್ತದೆ. ನಾವು PDF ಮಾಡಿ ಡೌನ್ಲೋಡ್ ಮಾಡಿ ಹಾಕಲ್ಲ. ಬರ್ರಿ ಸರ್ ಬರ್ರಿ. ದಿಲೀಪ್ ತಂದೆ ನಿಮ್ಮಲ್ಲಿ ಯಾಕಂತ 1 to 1 ಹಾಕಿದಂತಲ್ಲ ನಿಮ್ಮಲ್ಲಿ ಬರೆದುಕೊಂಡು ಓದ್ತಾ ಇದ್ದೇನೆ. ದಿಲೀಪ್ ಎಂಬ ಹೆಸರಿನ ನಾನು ಲೋಕಸಭೆ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮನಿರ್ದೇಶಿತವಾಗಿದ್ದು, ಕಾನೂನುಬದ್ಧವಾಗಿ ಸ್ಥಾಪಿತವಾದ ಭಾರತದ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ. ಧನ್ಯವಾದ. ಘೋಷಣಾ ಪತ್ರವನ್ನು ನಾನು ನನ್ನ ಬ್ರೇಲ್ ಲಿಪಿಯಲ್ಲಿ ಬರೆದುಕೊಂಡು ಓದುತ್ತಾ ಇದ್ದೇನೆ. ದಿಲೀಪ್ ಎಂಬ ಹೆಸರಿನ ನಾನು ಲೋಕಸಭೆ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮನಿರ್ದೇಶಿತವಾಗಿದ್ದು, ಕಾನೂನುಬದ್ಧವಾಗಿ ಸ್ಥಾಪಿತವಾದ ಭಾರತದ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ದಿಲೀಪ್ ಕಾಡಬದ. ಬೀದರ್ ಇತಿಹಾಸದಲ್ಲಿ ಭಾರತ ಸ್ವತಂತ್ರ ಆಗಿರ್ತಕ್ಕಂಥ ಒಂದು ಇಸ್ವಿಯಿಂದ ಇಲ್ಲಿವರೆಗೆ ಬೀದರ್ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ದೃಷ್ಟಿ ವಿಶೇಷಚೇತನ ವ್ಯಕ್ತಿಯಾಗಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಮೊದಲನೇ ಬಾರಿಗೆ ನಾನು ನಾಮಿನೇಷನ್ ಫೈಲ್ ಮಾಡಿದ್ದೇನೆ. ಇವತ್ತು ನಾನು ನಾಮಿನೇಷನ್ ಫೈಲ್ ಮಾಡಿರೋ ಉದ್ದೇಶ, ನಾನು MP ಎಲೆಕ್ಷನ್ಗೆ ನಿಂತ್ಕೊಳ್ತಕ್ಕಿರ್ತಕ್ಕಂಥ ಉದ್ದೇಶ ಏನಂತಂದರೆ, ಸಮಾಜದಲ್ಲಿ ಸಮಾನತೆ ಬರಬೇಕು, ನಮಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು. ಅಂಗವಿಕಲರ ಸಮಸ್ಯೆಗಳು ಅನೇಕ ಇವೆ. ಎಲ್ಲ ಸಮಸ್ಯೆಗಳು ಸರ್ಕಾರಕ್ಕೂ ಮತ್ತು ಅನೇಕ ಬೇರೆ ಬೇರೆ ಪಕ್ಷಗಳಿಗೂ ಮತ್ತು ಸಾರ್ವಜನಿಕರು ಮುಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಎಲ್ಲ ಬೀದರ್ ಜನತೆ ನನಗೆ ತುಂಬ ಸಹಕಾರ ಕೊಡೋದಾಗಿ ಭರವಸೆ ಕೊಡ್ತಾ ಬಂದಿದ್ದಾರೆ. ಸುಮಾರು 1 ತಿಂಗಳಿಂದ ನಾನು ಅಲ್ಲಿ ಪ್ರಚಾರ ಮಾಡ್ತಾ ಇದ್ದೇನೆ. ಹೀಗಾಗಿ ಅನೇಕರು ನಮಗೆ ಬೆಂಬಲವಾಗಿ ನಿಂತ್ಕೊಳ್ತಾ ಇದ್ದಾರೆ. ಇವತ್ತು ಅನೇಕ ನಮ್ಮ
ದೃಷ್ಟಿ ವಿಶೇಷಚೇತನರು ಹಾಗೂ ಬೇರೆ ಬೇರೆ ಎಲ್ಲ ಸಮಾಜದ ನಮ್ಮ ಬೆಂಬಲಿಗರು ಬಂದು ನನ್ನ ಜೊತೆ ಇವತ್ತು ನಾಮಿನೇಷನ್ ಹಾಕುವಂಥ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಹೀಗಾಗಿ ಎಲ್ಲರಿಗೆ ನಾನು ಧನ್ಯವಾದ ತಿಳಿಸ್ತೇನೆ ಮತ್ತು ಬೀದರ್ ಸಮಸ್ತ ಲೋಕಸಭಾ ಕ್ಷೇತ್ರದ ಜನತೆಗೆ ನಾನು ಧನ್ಯವಾದ ತಿಳಿಸ್ತೇನೆ. ಮುಂದಿನ ದಿನದಲ್ಲಿ ನಿಮ್ಮೊಟ್ಟಿಗೆ ತುಂಬ ಮಾತನಾಡೋದಿದೆ. ಹೀಗಾಗಿ ನನ್ನನ್ನು ನೀವು ಸಹಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ದಿಲೀಪ್ ಕಾಡ್ವರ್. ಈ ಒಂದು ಇತಿಹಾಸವನ್ನು ರಚಿಸಲು ನೀವು ಕೂಡ ಸಹಕರಿಸ್ತೀರೆಂದು ನಂಬುತ್ತೇನೆ. ಏಕೆಂದರೆ ಸುಮಾರು 75 ವರ್ಷ ಕಳೆದ ನಂತರ ಈ ಒಂದು ಸನ್ನಿವೇಶ ಸಂದರ್ಭ ಸಿಕ್ಕಿದೆ. ಅಂಗವಿಕಲರಾದರೂ ಅವರ ಒಂದು ಕೊರತೆಗಳು ಸಮಾಜದಲ್ಲಿ ಇನ್ನೂ ಅನೇಕ ಜನರು ಅನುಭವಿಸುತ್ತಿದ್ದಾರೆ ಎಂದು ತಿಳಿದು ಅವರಿಗೂ ಕೂಡ ಅವರ ಒಂದು ಸಹಾಯ ಬೇಕೆಂದು ತಿಳಿದು ಅವರಿಗೋಸ್ಕರ ಅವರು ನಿಂತು ತಮ್ಮ ಒಂದು ಕೆಲಸ ಕಾರ್ಯ ಮಾಡುತ್ತಿರುವಾಗ ತಾವು ಕೂಡ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.